ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರ್. ಇವತ್ತು ಕಂದಾಯ ಸಚಿವರಾದಂಥವರು ಕೃಷ್ಣ ಬೈರೇಗೌಡರು ಒಂದು ಅಮೆಂಡ್ಮೆಂಟ್ನ ತಂದಿದ್ದಾರೆ. ಅಂದರೆ ಏನಪ್ಪ ಅಂತಂದರೆ, ನಾವು ಇನ್ಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಜಮೀನು, ಸೈಟು ಯಾವುದೇ ಒಂದು ಇದ್ರೂ ಕೂಡ ಕಚೇರಿಗೆ ಹೋಗಿ ಅಲಿಯುವಂಥದ್ದು ಏನು ಬೇಕಿಲ್ಲ ಅನ್ನೋದನ್ನು ಹೇಳಿದರೆ ಇದು ಪ್ರಮುಖವಾದಂಥ ವಿಚಾರಗಳು. ಯಾಕಂದರೆ ಮನೆಯಲ್ಲಿ ಸುಮಾರು ಜನ ಇರ್ತಾರೆ, 5 ಜನ 6 ಜನ ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ. ಅವನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಸಬ್ ರಿಜಿಸ್ಟ್ರಿಗೆ ಹೋಗಿ ಅಲ್ಲಿ ನಾವು ರಿಜಿಸ್ಟ್ರ್ ಮಾಡಿಸ್ಕೋಬೇಕಂದ್ರೆ ಕಾಯಬೇಕಾಗತ್ತೆ. ಜನಜಂಗುಳಿಯಿಂದ ಅಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸೋಕ್ಕೆ ಕೂಡ ಕಷ್ಟ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಎಲೆಕ್ಟ್ರಾನಿಕ್ ಉಪಯೋಗಿಸ್ಕೊಂಡು ಎಲೆಕ್ಟ್ರಾನಿಕ್ನಿಂದನೇ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ಒಂದು ಒಳ್ಳೆಯ ವಿಚಾರನೇ ಇದು ಕೂಡ. ಕಂದಾಯ ಇಲಾಖೆಯಲ್ಲಿ ಇತ್ತೀಚೆಗೆ ಹಲವಾರು ಬದಲಾವಣೆಗಳನ್ನು ಮಾಡ್ತಿದ್ದಾರೆ. ಪೌಡಿ ಮಾಡೋದಿದ್ರೆ ಇರ್ಬೋದು, ಪಾಣಿಗೆ ಇರ್ಬೋದು, ಖಾತೆ ಮಾಡಲಿಕ್ಕೆ ಇರ್ಬೋದು, ಸರ್ವೆ ಇರ್ಬೋದು, ಎಲ್ಲವೂ ಕೂಡ ಆನ್ಲೈನ್ ಆಗಿದೆ. ಆನ್ಲೈನೇ ರಿಜಿಸ್ಟ್ರ್ ಕೂಡ ಈಗ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಕ್ಸಾಂಪಲ್ ಅಂದರೆ ಉದಾಹರಣೆಗೆ ಹೇಳೋದಂತಾದರೆ, ಈಗ BDA ಸೈಟ್ ನೀವು ತೆಗೆದುಕೊಳ್ತೀರಾ. BDA ಸೈಟ್ನ ತೆಗೆದುಕೋಬೇಕಾದ್ರೆ ನೀವು BDA ಅವರಿಂದ ಪರ್ಮಿಷನ್ ತೊಗೊಂಡು ಅಲಾಟ್ ಲೆಟರ್ ತೊಗೊಂಡು ಅದಾದಮೇಲೆ ಹೋಗಿ ರಿಜಿಸ್ಟ್ರ್ ಮಾಡ್ಕೊಳ್ಳೋದು ಇವೆಲ್ಲ ಬೇಕಿಲ್ಲ. ಸೊ ಡೈರೆಕ್ಟಾಗಿ ನೀವು BDA ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿ ಆನ್ಲೈನ್ನಲ್ಲೇ ನೀವು ಅಪ್ಲಿಕೇಶನ್ ಹಾಕಿದ್ರೆ ಸೊ ಅವರು ಆನ್ಲೈನಲ್ಲೇ ನಿಮಗೆಲ್ಲ ದಾಖಲೆಗಳನ್ನು, ಮೂಲ ದಾಖಲೆಗಳನ್ನು ಕೂಡ ಕೊಡ್ತಾರೆ. ಒರಿಜಿನಲ್ ಮೂಲ ಡೀಡ್ ಏನಿರುತ್ತೆ ಅಂದರೆ ಹಿಂದಿನಿಂದ ಬಂದಿರತಕ್ಕಂಥ ಡೀಡ್ ಇರ್ಬೋದು, ಪಾಣಿ ಇರ್ಬೋದು, ಫಾರಮ್ 16, 15 ಇರ್ಬೋದು, ಖಾತೆ ಇರ್ಬೋದು, ಕಂದಾಯ ಕಟ್ಟಿರ್ತಕ್ಕಂಥ ಎಲ್ಲ ಮೂಲ ದಾಖಲೆಗಳು ಕೂಡ ನಾವು ಆನ್ಲೈನಲ್ಲೇ ಕೊಡ್ತೀವಿ. ಸೊ ಯಾರು ಕೂಡ ನೀವು ಕಚೇರಿಗಳಿಗೆ ಬಂದು ಅಲಿಯುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಇದೊಂದು ಮಹತ್ವದ ತಿದ್ದುಪಡಿನೇ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಫೇಕ್ ರಿಜಿಸ್ಟ್ರೇಷನ್ಸ್ ಆಗ್ತಿದ್ದಾವೆ. ಅದನ್ನು ಒಂದು ತಡೆಗಟ್ಟಲಿಕ್ಕೆ ಇದೊಂದು ಕೂಡ ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ನಮ್ಮ ಭಾವನೆ. ಆದರೆ ಸದನದಲ್ಲಿ ಏನೆಲ್ಲ ಹೇಳಿದ್ದಾರೆ, ಇನ್ನೂ ಹೆಚ್ಚೆಚ್ಚು ವಿವರಗಳನ್ನು ಕೊಟ್ಟಿದ್ದಾರೆ ಏನು ಕೃಷ್ಣ ಬೈರೇಗೌಡರು, ಅದನ್ನು ಕೇಳ್ತಾ ಬರೋಣ ಬನ್ನಿ. ಈ ರಿಜಿಸ್ಟ್ರೇಷನ್ನಿಗೆ ವ್ಯಕ್ತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಲೇಬೇಕು ಅನ್ನುವಂಥದಕ್ಕೆ ವಿನಾಯಿತಿಯನ್ನು ಕೊಟ್ಟು ಕೆಲವು ಬಲ್ಲ ಮೂಲಗಳು ಅಂದರೆ ಟ್ರಸ್ಟೆಡ್ ಸೋರ್ಸಸ್ ಇರೋವಾಗ ನಮ್ಮ ಆಫೀಸಿಗೆ ಅವರು ಬರಬೇಕಾಗಿಲ್ಲ, ಎಲೆಕ್ಟ್ರಾನಿಕಲಿ ಅವರ ಕಡೆಯಿಂದನೇ ನಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೇವೆ. ಟ್ರಸ್ಟೆಡ್ ಸೋರ್ಸಸ್ ಯಾರು ಅಂತ ನೀವು ಕೇಳಬಹುದು. ಟ್ರಸ್ಟೆಡ್ ಸೋರ್ಸಸ್ ಅಂದರೆ ಉದಾಹರಣೆಗೆ BDAನವರು ಲೇಔಟ್ ಮಾಡಿದ್ದಾರೆ. BDAನವರು ಒಂದು ಸೈಟನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಅವರ ಅಲಾಟಿಗೆ. KADB ಅವರು ಒಂದು ಇಂಡಸ್ಟ್ರಿಯಲ್ ಪ್ಲಾಟನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಅಪಾರ್ಟ್ಮೆಂಟನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಸ್ಲಮ್ ಬೋರ್ಡ್ನವರು ಅವರ ಅಲಾಟಿಗೆ ಮನೆಯನ್ನು ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬೇಸಿಕಲಿ ಸ್ಟ್ಯಾಚ್ಯೂಟರಿ ಬಾಡೀಸು. ನೆಕ್ಸ್ಟ್ ಕ್ಯಾಟಗರಿ ಬಂದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಏನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಉಸಾಬರಿ ಅಂತ ತಾವು ಕೇಳಬಹುದು. ಅವ್ರದ್ದು ಪ್ಲೆಡ್ಜ್ ಬರುತ್ತೆ, ಹೈಪೋಥಿಕೇಶನ್ ಬರುತ್ತೆ, ಮಾರ್ಟ್ಗೇಜ್ ಬರುತ್ತೆ, ಟೈಟಲ್ ಡೀಡ್ ಡಾಕ್ಯುಮೆಂಟ್ TTD ಅಂತ ಹೇಳ್ತಾರೆ, ಟೈಟಲ್ ಡೀಡ್ ಪ್ಲೆಡ್ಜ್ ಬರುತ್ತೆ. ಇಂಥವುಗಳನ್ನ ಅವರು ಬ್ಯಾಂಕಿಂದಾನೇ ನೇರವಾಗಿ ಅದನ್ನ ಹೈಪೋಥಿಕೇಶನ್, ಪ್ಲೆಡ್ಜು ಇವುಗಳನ್ನ ಅಥವಾ ಮಾರ್ಟ್ಗೇಜ್ ಅನ್ನ ಕ್ರಿಯೇಟ್ ಮಾಡುವಂತಹದ್ದು. ಇವುಗಳನ್ನ ನಾವು ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದೇ ಮಾಡಬೇಕು ಅನ್ನೋದನ್ನ ವಿನಾಯಿತಿಯನ್ನ ಕೊಟ್ಟು ಅಲ್ಲಲ್ಲಿಂದಾನೇ ಈ ಕೆಲಸಗಳನ್ನ ಮಾಡಬಹುದು. ಇದಕ್ಕೆ ಬೇಕಾದಂತ ಪ್ರಾವಿಷನ್ಗಳನ್ನ ನಾವು ಮಾಡಿದ್ದೇವೆ. ಇದರಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅನಗತ್ಯವಾಗಿ ಬರುವಂತಹದ್ದು ತಪ್ಪುತ್ತದೆ. ಒಂದ್ ನಿಮಿಷ, ಇನ್ನೂ ಒಂದಿದೆ. ನ್ಯಾಷನಲ್ ಬ್ಯಾಂಕ್ ಜೊತೆ ಶೆಡ್ಯೂಲ್ ಬ್ಯಾಂಕ್ ಒಂದು ಆಡ್ ಮಾಡ್ಬಿಡಿ. ಶೆಡ್ಯೂಲ್ ಬ್ಯಾಂಕ್ ನಾನು ಅದನ್ನ ಯಾವುದು ಸೋರ್ಸ್ ಅಂತ ಆಕ್ಟ್ ಅಲ್ಲಿ ಹೇಳಿಲ್ಲ. ನಾನು ಟ್ರಸ್ಟೆಡ್ ಸೋರ್ಸ್ ಅನ್ನೋದನ್ನ ಮಾತ್ರ ಆಕ್ಟ್ ಅಲ್ಲಿ ಹೇಳಿದ್ದೇನೆ. ಯಾವುದನ್ನ ಅನ್ನೋದು ನೀವು ಹೇಳಿದಾಗೆ ಕೇಸ್ ಬೈ ಕೇಸ್ ನಾವು ನೋಡ್ಬಿಟ್ಟು ಮಾಡ್ತೇವೆ. ಉದಾಹರಣೆಗೆ ಇನ್ನ ಒಂದ್ ಹೆಜ್ಜೆ ಈ ಅನುಭವ ಸರಿ ಹೋದ್ರೆ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್
ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್, ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ರೇರಾ ಅಪ್ರೂವಲ್ ತಗೊಂಡಿದ್ದಾರೆ, ಅವರು ಕೂಡ ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ಗೆ ನಮ್ಮ ಆಫೀಸಿಗೆ ಬರೋದು ಬೇಕಾಗಿಲ್ಲ. ಸ್ಟಡಿ ಮಾಡ್ತೇನೆ ನಾನು, ಸೆಕೆಂಡ್ ಫೇಸ್ ಅಂತಾನೆ ಹೇಳ್ತಾ ಇದ್ದೇನೆ. ವೆನ್ ಐ ಆಮ್ ಸ್ಯಾಟಿಸ್ಫೈಡ್ ಓನ್ಲಿ, ಬಟ್ ಪ್ರಾವಿಷನ್ ಇಸ್ ದೇರ್. ಐ ಆಮ್ ಓನ್ಲಿ ಮೇಕಿಂಗ್ ಪ್ರಾವಿಷನ್. ಫಸ್ಟ್ ಫೇಸ್ ಅಲ್ಲಿ ಸ್ಟ್ಯಾಚ್ಯೂಟರಿ ಬಾಡೀಸ್, ಶೆಡ್ಯೂಲ್ಡ್ ಬ್ಯಾಂಕ್ಸ್ಗೆ ಮಾಡ್ತೇವೆ. ಅದಾದ ಅನುಭವದ ಆಧಾರದ ಮೇಲೆ ಪರ್ಹ್ಯಾಪ್ಸ್ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ವಿತ್ ಸಮ್ ಚೆಕ್ ಅಂಡ್ ಬ್ಯಾಲೆನ್ಸ್, ಪರ್ಹ್ಯಾಪ್ಸ್ ಅಂತ ಹೇಳ್ತಾ ಇದ್ದೇನೆ. ಐ ಆಮ್ ನಾಟ್ ಗ್ಯಾರಂಟಿಂಗ್, ಐ ಆಮ್ ನಾಟ್ ಅನೌನ್ಸಿಂಗ್. ಆದ್ರೆ ಇದನ್ನ ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ, ಯಾವುದೂ ತೊಂದರೆಗಳು ಆಗಿಲ್ಲ ಅಲ್ಲಿ. ಈ ಕಾರಣಗಳಿಂದ ಇದು ಒಂದು ಜನಪರ ಸುಧಾರಣೆ. ನಿಮ್ಗೆ ಗೊತ್ತಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಬಗ್ಗೆ ಹೊರಗಡೆ ಏನು ವ್ಯಾಖ್ಯಾನಗಳು ಇದ್ದಾವೆ ಅಂತ. ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸೋದ್ರಿಂದ ಆ ಬೇರೆ ಏನು ಚರ್ಚೆಗಳು ನಡೀತಾ ಇದೆ ಅದಕ್ಕೂ ಸ್ವಲ್ಪ ಬ್ರೇಕ್ ಹಾಕದಂಗ ಆಗತ್ತೆ. ಅಲ್ಲಿಂದ ನಾವು ರಿಜಿಸ್ಟ್ರೇಷನ್ಸ್, ಪ್ಲೆಡ್ಜು, ಹೈಪೋಥಿಕೇಶನ್ ಮಾಡುವಂತದ್ದಾಗುತ್ತೆ. ಎರಡನೇದು, ನಿಮ್ಮ ಕಚೇರಿಗಳಲ್ಲಿ ಜನಜಂಗುಳಿ ಇರುತ್ತೆ, ಜನ ಬಂದವರಿಗೆ ಸೌಕರ್ಯ ಇಲ್ಲ. ಈಗ ಬರುವಂತ ಅವಶ್ಯಕತೆಯನ್ನೇ ಕಮ್ಮಿ ಮಾಡಿದ್ರೆ ಜನಜಂಗುಳಿಯನ್ನು ಕೂಡ ಇಲ್ಲಿ ಬಂದಾಗ ಆಗುವಂತ ತೊಂದರೆಗಳನ್ನು ತಪ್ಪಿಸಿ ಒಂದು ಗುಡ್ ಗವರ್ನೆನ್ಸ್, ಪ್ರೋ ಪೀಪಲ್, ಜನಪರವಾದಂತ ಬದಲಾವಣೆಯನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.